ಬೆಂಗಳೂರಿನಲ್ಲಿ ಚಿನ್ನದಂಗಡಿ ದೋಚಲು ಯತ್ನ ನಡೆದಿದೆ. ಪೊಲೀಸರ ಸೈರನ್ ಸದ್ದಿಗೆ ಕಾಲ್ಕಿತ್ತಿದ್ದಾರೆ ಖತರ್ನಾಕ್ ಕಳ್ಳರು. ನೋಡಿ, ದೋಚಲಿಕ್ಕೆ ಅಂತ ಬಂದವರು ಅಲ್ಲಿ ಸಡನ್ ಆಗಿ ಪೊಲೀಸರ ಸೈರನ್ ಕಿವಿಗೆ ಬೀಳ್ತಾ ಇದ್ದಂತೆ ಅಲ್ಲಿಂದ ಕಾಲ್ಕಿತ್ತಿದ್ದಾರೆ. ಅಭಿನೂ ರಸ್ತೆಯ ಚಿನ್ನದಂಗಡಿಗಳನ್ನ ದೋಚೋಕೆ ಬಂದಿದ್ರು ಕಳ್ಳರು. ಭರ್ಜರಿ ಕಮಾಯಿ ಆಗುತ್ತೆ ಅಂತ ಬಂದಿದ್ರು, ಆದರೆ ಆಗಿಲ್ಲ. ಸೆಕ್ಯೂರಿಟಿ ಸಮಯ ಪ್ರಜ್ಞೆಯಿಂದ ಕಳ್ಳತನ ತಪ್ಪಿದೆ. ಇಲ್ಲಾಂದ್ರೆ ಲಕ್ಷಾಂತರ ರೂಪಾಯಿ ಮೌಲ್ಯದ ಚಿನ್ನ ಬೆಳ್ಳಿ ಎಲ್ಲ ಹೋಗ್ತಾ ಇದೆ. ಬೀಗ ಹೊಡೆಯುವ ಶಬ್ದ ಕೇಳಿ ಪೊಲೀಸರಿಗೆ ಕರೆ ಮಾಡ್ತಾನೆ ಸೆಕ್ಯೂರಿಟಿ. ಚಿನ್ನದಂಗಡಿ ಆ ಕಟ್ಟಡದ ಮೇಲೆ ಕಳ್ಳರಿರ್ತಾರೆ, ಕೆಳಗೆ ಪೊಲೀಸರು. ಕಳ್ಳರ ಚಲನ ವಲನದ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಅದನ್ನು ನಾವು ಗಮನಿಸ್ತಿದ್ವಿ. ಕಳ್ಳರು ಸ್ಥಳದಲ್ಲಿದ್ದರೂ ಕೂಡ ಪತ್ತೆ ಹಚ್ಚುವಲ್ಲಿ ಪೊಲೀಸರು ವಿಫಲರಾಗಿದ್ದಾರೆ. ನೋಡಿ, ಕಳ್ಳರು ಇದ್ದಾರೆ, ಎಲ್ಲ ವಾಚ್ ಮಾಡ್ತಾ ಇದ್ದಾರೆ ಹೇಗೆ ಶಟರ್ ಮುರಿಬೇಕು ಅಂತ ಹೇಳಿ. ಪೊಲೀಸರು ಬರ್ತಾ ಇದ್ದಂತೆ ಕಳ್ಳರು ಅಲರ್ಟ್ ಆಗಿ ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ. ಬೆಂಗಳೂರಿನ ಅಭಿನೂ ರಸ್ತೆಯಲ್ಲಿ ಅಲ್ಲಿಯೂ ಕೂಡ ಬಹಳ ಜ್ಯುವೆಲರಿ ಶಾಪ್ಗಳು ಇದ್ದಾವೆ. ಎಲ್ಲ ಬೆಲೆ ಬಾಳುವ ಆಭರಣಗಳನ್ನು ಹೊಂದಿರುವಂಥ ಅಂಗಡಿಗಳಿದ್ದಾವೆ. ಭಾಳ ದಿನಗಳಿಂದ ಹೊಂಚು ಹಾಕಿದ್ರು. ನಿನ್ನೆ ಹೊಂಚು ಹಾಕಿ ಕೂತು ಕಳ್ಳತನ ಮಾಡಲಿಕ್ಕೆ ಅಂತ ಬಂದಿದ್ದರು, ದೋಚಲಿಕ್ಕೆ. ಸೆಕ್ಯೂರಿಟಿ ಗಾರ್ಡ್ ಇದ್ದ. ಅವನೇನಾದರೂ ಅವ್ರನ್ನ ಹೋಗಿ ತಡೆಯುವಂಥ ಪ್ರಯತ್ನ ಮಾಡಿದ್ರೆ ಅವನನ್ನು ಕೊಲೆ ಮಾಡುವಂಥ ಕೆಲಸ ಕೂಡ ಆಗ್ತಿತ್ತೇನು ಬಹುಶಃ. ಹಾಗಾಗಿ ಅವನು ಭಯಪಟ್ಟು ಪೊಲೀಸರಿಗೆ ಫೋನ್ ಮಾಡ್ತಾನೆ. ಆ ಸಂದರ್ಭದಲ್ಲಿ ಹೊಯ್ಸಳ ಸೈರನ್ ಶಬ್ದ ಬರುತ್ತೆ. ಆ ಸಂದರ್ಭದಲ್ಲಿ ಕಳ್ಳರು ಅಲರ್ಟ್ ಆಗ್ತಾರೆ, ಅಲ್ಲಿಂದ ಎಸ್ಕೇಪ್ ಆಗ್ತಾರೆ. ಅಂದರೆ ಕಟ್ಟಡದ ಮೇಲೆ ಕಳ್ಳರಿರ್ತಾರೆ, ಕೆಳಗಡೆ ಪೊಲೀಸರಿರ್ತಾರೆ. ಆದರೆ ಅವ್ರನ್ನ ಹಿಡಿಯೋಕೆ ನಮ್ಮ ಪೊಲೀಸರು ವಿಫಲರಾಗಿದ್ದಾರೆ. ಹಿಡಿಬೋದಾಗಿತ್ತು, ಅವಕಾಶಗಳಿದ್ವು, ಚೇಸ್ ಮಾಡ್ಬೋದಾಗಿತ್ತು. ಆದರೆ ಕಳ್ಳರು ಎಲ್ಲಿ ಬಂದರು ಎಲ್ಲಿ ಹೋದರು ಅನ್ನೋದನ್ನು ಇವ್ರಿಗೆ ಪತ್ತೆ ಮಾಡೋಕ್ಕಾಗಲಿಲ್ಲ. ಈಗ CCTV ನೋಡಿ ಪತ್ತೆ ಹಚ್ಚೋಕ್ಕಾಗತ್ತಾ? ಮುಖನೇ ಗೊತ್ತಾಗ್ತಾ ಇಲ್ಲಲ್ಲ ಕರೆಕ್ಟಾಗಿ. ಅವರ ಚಲನ ವಲನಗಳು ಗೊತ್ತಾಗಿದೆ ಅಷ್ಟೇ. ಈಗ ಅವ್ರು ಅಲರ್ಟ್ ಆಗಿಬಿಟ್ರು, ಈ ಏರಿಯಾ ಕಡೆ ಬರೋದು ಬೇಡಪ್ಪ, ನಮಗಿದು ಒಂದು ರೀತಿ ವಾರ್ನ್ ಕೊಟ್ಟಂಗೆ ಅಂತೇಳಿ. ಪೊಲೀಸರು ಇಲ್ಲಿ ಖಂಡಿತವಾಗ್ಲೂ ಬಂದೇ ಬರ್ತಾರೆ. ನೆಕ್ಸ್ಟ್ ಇಲ್ಲಿ ಅಲರ್ಟ್ ಆಗಿರ್ತಾರೆ, ಸೆಕ್ಯೂರಿಟಿ ಗಾರ್ಡ್ ಕೂಡ ಅಂಥೇಳಿ. ಅವರು ಅಲರ್ಟ್ ಆದ್ರೆ ಈಗ ಕಳ್ಳರು. ಹಾಗಾಗಿ ಸದ್ಯಕ್ಕೆ ಈ ಕಡೆ ಅಂತರೂ ಅವರು ತಲೆ ಹಾಕಿ ಮಲಗಲ್ಲ. ಬಟ್ ಪೊಲೀಸರು ಕಳ್ಳರನ್ನ ಹಿಡಿಬೋದಾಗಿತ್ತು, ಅವಕಾಶಗಳಿತ್ತು. ಆದರೆ ಅಲ್ಲಿ ಪ್ರಯತ್ನವನ್ನು ಪಟ್ಟರು, ಪೊಲೀಸರು ವಿಫಲ ಆಗಲಿಲ್ಲ. ಸ್ವಲ್ಪ ಚಾಣಾಕ್ಷತೆಯನ್ನು ಇಲ್ಲಿ ತೋರಿದ್ದಿದ್ರೆ, ಸಂಖ್ಯೆಯಲ್ಲಿ ಪೊಲೀಸರಿದ್ದರೆ ಖಂಡಿತವಾಗ್ಲೂ ಸುತ್ತುವರೆದವ್ರನ್ನ ಅಲ್ಲಿ ಅರೆಸ್ಟ್ ಮಾಡ್ಬೋದಾಗಿತ್ತು. ಈಗ ಹೊಯ್ಸಳ ಅಂತಂದರೆ ಅಲ್ಲಿ ಒಬ್ಬ ಹೊಯ್ಸಳ ವಾಹನ ಓಡಿಸೋರು ಇರ್ತಾರೆ, ಇನ್ನೊಬ್ಬ ಪಕ್ಕದಲ್ಲಿ ಪೇದೆ ಇರ್ತಾರೆ ಅಷ್ಟೇ. ನೈಟ್ ಗಸ್ತಲ್ಲಿ ಇರುವಂಥವ್ರು ಇಬ್ಬರೇ ಇರ್ತಾರೆ. ಇವರು 3-4 ಜನ ಗುಂಪಿತ್ತಂತಂದರೆ ಖಂಡಿತವಾಗ್ಲೂ ಅವ್ರ ಕೈಗೆ ಸಿಗುವಂಥದ್ದು ಭಾಳ ಕಷ್ಟ. ಮತ್ತು ಅವರ ವೆಪನ್ಸ್ ಇರ್ತವೆ, ಸುಮ್ಮನೆ ಬಂದಿರಲ್ಲ ಕಳ್ಳರು ಖಾಲಿ ಕೈಯಲ್ಲಿ. ಚಾಕು ಚೂರಿ ಗನ್ ಎಲ್ಲ ಇರ್ತವೆ ಅವ್ರ ಕಡೆ. ಹಾಗಾಗಿನೇ ವಾಪಸ್ ದಾಳಿ ಮಾಡುವಂಥ ಪ್ರಯತ್ನಗಳು ಕೂಡ ನಡೀಬಹುದು ಅನ್ನುವಂಥ ಕಾರಣಕ್ಕೆ ಪೊಲೀಸರು ಭಯ ಪಟ್ಟಿರ್ಬೋದು. ಬಟ್ ಈಗ CCTVಯ ದೃಶ್ಯಗಳನ್ನು ಆಧರಿಸಿ ಪೊಲೀಸರು ಕಳ್ಳರಿಗೆ ಬಲೆ ಬೀಸಿದ್ದಾರೆ. ಬೆಂಗಳೂರಿನ ಅಭಿನೂ ರಸ್ತೆಯಲ್ಲಿ ನಡೆದಿರುವಂಥ ಘಟನೆ ಇದು. ನೋಡಿ, ಇನ್ನೊಂದು ಸ್ವಲ್ಪ ಹೊತ್ತು, ಅರ್ಧ ಗಂಟೆ ಏನಾದರೂ ಪೊಲೀಸರು ಬರೋದು ಲೇಟ್ ಆಗಿದ್ದರೆ ಖಂಡಿತ ದೋಸ್ತಾ ಇದ್ದರು.